ಕ್ರಿಸ್ತ ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಬೈಬಲಿನ ಸತ್ಯಗಳು ಎಂಬ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ನಿಮ್ಮನ್ನು ಇನ್ನೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ದೇವರು ನಿಮಗೆ ಅನೇಕ ಬೈಬಲಿನ ಸತ್ಯಗಳನ್ನು ತಿಳಿಯಪಡಿಸುತ್ತಾ ಇದ್ದಾನೆ. ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಆಶೀರ್ವಾದ ಪಡೆದುಕೊಳ್ಳುತ್ತಿರುವುದಕ್ಕಾಗಿ ನನ್ನ ದೇವರನ್ನು ಕೊಂಡಾಡುತ್ತೇನೆ. ಈ ದಿನ ನೀವು ವೀಕ್ಷಿಸುವಂಥ ಈ ಕಾರ್ಯಕ್ರಮದ ಮೂಲಕವಾಗಿಯೂ ಸಹ ದೇವರು ನಿಮ್ಮೊಂದಿಗೆ ಮಾತನಾಡಲಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಯ ಸಹೋದರನೇ ಸಹೋದರಿಯೇ, ನಾವು ಈಗ ಅನೇಕ ವಾರಗಳಿಂದ ಸಭೆಯ ಕುರಿತಾದಂಥ ಅನೇಕ ಆತ್ಮಿಕ ಸತ್ಯಗಳನ್ನು ವಾಕ್ಯದ ಮೂಲಕವಾಗಿ ತಿಳಿದುಕೊಂಡಿದ್ದೇವೆ. ಮೊದಲನೇ ಶತಮಾನದಲ್ಲಿ ಪಂಚಾಶತಮ ದಿನದಂದು ಉದಯಗೊಂಡಂಥ ಯೇಸು ಕ್ರಿಸ್ತನ ಸಭೆಯು ಆತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವ ದಿನದವರೆಗೆ ಈ ಭೂಲೋಕದಲ್ಲಿ ಇರುತ್ತದೆ. ಆತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗಿ ತನ್ನ ಸಭೆಯನ್ನು ಒಂದು ದಿನ ತನ್ನ ಬಳಿ ಆತನು ಸೇರಿಸಿಕೊಳ್ಳುತ್ತಾನೆ. ಅಲ್ಲಿಯವರೆಗೆ ನಾವು ಈ ಭೂಲೋಕದಲ್ಲಿ ಪ್ರವಾಸಿಗಳಾಗಿ ನಮ್ಮ ಜೀವನವನ್ನು ಮಾಡುತ್ತಾ ಇರುತ್ತೇವೆ. ಆದಿ ಶತಮಾನದ ಕ್ರೈಸ್ತ ಸಭೆ ವಿಶ್ವಾಸಿಗಳು ರಕ್ಷಣೆ ಹೊಂದಿ, ದೀಕ್ಷಾಸ್ನಾನ ಹೊಂದಿ, ಅಭಿಷೇಕ ಹೊಂದಿ ಅವರು ಸಭೆಯಾಗಿ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆ ಮೊದಲನೇ ಶತಮಾನದ ಕ್ರೈಸ್ತ ವಿಶ್ವಾಸಿಗಳು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಇದನ್ನು ಯಾವಾಗಲೂ ಅವರು ಮಾಡ್ತಾ ಇದ್ದರು. ಇವೆಲ್ಲ ಧ್ಯಾನ ಮಾಡಿದ್ದೇವೆ. ನಾವು ಪ್ರಾರ್ಥನೆ ವಿಷಯವಾಗಿ ಕಳೆದ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ನಿಮ್ಮೊಂದಿಗೆ ಪ್ರಾರ್ಥನೆ ನಿರತರಾಗಿದ್ದರೆ ಎಂಬ ಸಂಗತಿಯ ಬಗ್ಗೆ ನಿಮಗೆ ತಿಳಿಸ್ತಾ ಬಂದಿದ್ದೇನೆ. ಪ್ರಿಯರೇ, ದೇವಜನರಾದಂಥ ನಮಗೆ ಪ್ರಾರ್ಥನೆಯು ಬಹಳ ಅವಶ್ಯ. ಪ್ರಾರ್ಥನೆ ಮೂಲಕವಾಗಿ ನಾವು ಪರಲೋಕದ ದೇವರೊಂದಿಗೆ ಸಂಬಂಧವನ್ನು ಸಾಧಿಸಿಕೊಳ್ಳುತ್ತೇವೆ. ನಾವು ದೇವರನ್ನು ದೇವರೆಂಬುದಾಗಿ ಮಾತ್ರವಲ್ಲ, ಆತನನ್ನು ಅಪ್ಪ, ತಂದೆ ಅಂತ ನಾವು ಕರೆಯುವವರಾಗಿದ್ದೇವೆ. ಮಕ್ಕಳು ತಂದೆಗಳ ಹತ್ರ ಯಾವ ಸಮಯದಲ್ಲಿ ಬಂದು ತಮಗೇನು ಬೇಕು, ತಮಗೇನು ಅವಶ್ಯಕತೆಗಳು ಎಲ್ಲವನ್ನು ಧೈರ್ಯವಾಗಿ ಬಗ್ಗೆ ಬಂದು ಹೇಳ್ತಾರೆ, ಸಂಕೋಚ ಪಡಲ್ಲ. ಅದೇ ತಮಗೇನಾದರೂ ಬೇಕಂತಂದರೆ ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಬೇರೆ ಯಾರ ಹತ್ರ ಆದರೂ ಹೋಗಿ ಕೇಳಲಿಕ್ಕೆ ಸಂಕೋಚ ಪಡ್ತಾರೆ. ಯಾಕಂದರೆ ತಂದೆ ತಾಯಿಗಳ ಹತ್ರ ಹಕ್ಕಿನಿಂದ ನನ್ನ ತಂದೆ ನನ್ನ ತಾಯಿ ಅಂತೇಳಿ ಹಕ್ಕಿನಿಂದ ಬಂದು ಮಕ್ಕಳು ಕೇಳುವ ಪ್ರಕಾರ ಇವತ್ತು ನಮ್ಮ ದೇವರು ಪಾಪಿಗಳಾದಂಥ ನಮ್ಮನ್ನು ಪ್ರೀತಿ ಮಾಡಿ ಪಾಪದ ಕೊಳಚೆಯಿಂದ ನಮ್ಮನ್ನು ಮೇಲಕ್ಕೆತ್ತಿ ತನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಹೃದಯಗಳನ್ನು ತೊಳೆದು ಶುದ್ಧೀಕರಿಸಿ ಈಗ ಯೇಸು ನಮ್ಮ ಹೃದಯದಲ್ಲಿ ವಾಸ ಮಾಡೋದರ ಮೂಲಕವಾಗಿ ನಾವು ದೇವರಿಗೆ ಮಕ್ಕಳಾಗಿದ್ದೇವೆ. ಇವತ್ತು ನಾವು ದೇವರನ್ನು ಅಪ್ಪ, ತಂದೆ ಎಂದು ಕರೆಯುವಂಥ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಮಕ್ಕಳಾಗಿ ಯಾವ ಸಮಯದಲ್ಲಿಯೂ ಬಂದು ನಾವು ದೇವರ ಹತ್ರ ಏನು ಬೇಡಿಕೊಳ್ಳುತ್ತೇವೋ ಅದನ್ನು ಆತನು ದಯಪಾಲಿಸ್ತಾನೆ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ದೇವರು ಕೊಡುತ್ತಾನೆಂಬುದಾಗಿ ಯೇಸು ವಾಗ್ದಾನ ಮಾಡಿದ್ದಾನೆ. ಆದ್ದರಿಂದ ಇವತ್ತು ನಮಗೆ ಏನೇ ಸಮಸ್ಯೆಗಳಿದ್ದರೂ ನಾವು ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ಬೋದು. ಏನೇ ಕಷ್ಟಗಳಿದ್ದರೂ ಅದರ ಬಿಡುಗಡೆಗಾಗಿ ಯೇಸುವಿನ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡ್ಬೋದು. ಏನೇ ಅವಶ್ಯಕತೆಗಳಿದ್ದರೂ ನಾವು ಬಂದು ಪ್ರಾರ್ಥನೆ ಮಾಡ್ಬೋದು. ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮೂಲಕವಾಗಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿಕ್ಕೆ ದೇವರು ನಮಗೆ ಕೊಟ್ಟಂಥ ಒಂದು ಬಲವಾದಂಥ ಒಂದು ಅಸ್ತ್ರ ಪ್ರಾರ್ಥನೆ. ಯಾರು ದೇವರ ಸಮ್ಮುಖದಲ್ಲಿ ಹೆಚ್ಚು ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತಾರೋ ಅಂಥ ಪ್ರಾರ್ಥನೆ ಮಾಡುವ ಭಕ್ತಳನ್ನು ಸೈತಾನನು ಕಂಡು ನಡುಗುವವನಾಗಿದ್ದಾನೆ. ಇವತ್ತು ಪ್ರಾರ್ಥಿಸುವ ಭಕ್ತರನ್ನು ಕಂಡರೆ ಸೈತಾನಿಗೆ ಭಯ. ಯಾಕಂದರೆ ಪ್ರಾರ್ಥಿಸುವ ವ್ಯಕ್ತಿ ಅವನು ನಿರಂತರವಾಗಿ ದೇವರೊಂದಿಗೆ ಸಂಪರ್ಕದಲ್ಲಿರುವಂಥ ಮನುಷ್ಯ. ಹಾಗಾಗಿ ಸೈತಾನನು ಸಹ ಭಯಪಡ್ತಾನೆ. ದೇವರು ನಮಗೆ ಪ್ರಾರ್ಥನೆ ಆತ್ಮನ್ನು ಕೊಡಲಿ. ನಾನು ಕಳೆದ ಸಾರಿ ಹೇಗೆ ಪ್ರಾರ್ಥನೆ ಮಾಡಬೇಕು, ಏನೆಂದು ಪ್ರಾರ್ಥನೆ ಮಾಡಬೇಕು ಕಲಿಸಿಕೊಡಿ ಪವಿತ್ರಾತ್ಮನೇ ಎಂಬುದಾಗಿ ಒಬ್ಬ ಭಕ್ತನು ಹಾಡಿದಂಥ ಮಾತುಗಳನ್ನು ನಿಮ್ಮ ಮುಂದಿಟ್ಟುಕೊಂಡು ನಾನು ಈಗ ವಿಷಯಗಳನ್ನು ಮಾತಾಡ್ತಾ ಇದ್ದೇನೆ. ಆ ಭಕ್ತನು ಹಾಡಿನಲ್ಲಿ ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ ಕಲಿಸಿಕೊಡಿ ಪವಿತ್ರಾತ್ಮನೇ ಎಂಬುದಾಗಿ ಹಾಡಿದ್ದಾನೆ. ಹೇಗೆ ನಾನು ಪ್ರಾರ್ಥಿಸಬೇಕು? 2 ಸಂಗತಿಗಳನ್ನು ಈಗ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮೊದಲನೆಯದು, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು, ಅಥವಾ ಉತ್ತರ ಸಿಕ್ಕುವವರೆಗೆ ನಾವು ಪ್ರಾರ್ಥಿಸ್ತಲೇ ಇರಬೇಕು. ಕೆಲವು ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಕೆಲವು ಸಂಗತಿಗಳಿಗೆ ಪಕ್ಕನೆ ಉತ್ತರ ಸಿಕ್ಕಬಹುದು, ಕೆಲವು ಸಂಗತಿಗಳಿಗೆ ತಡವಾಗಿ ಸಿಕ್ಕಬಹುದು. ಆದರೆ
ಉತ್ತರ ಸಿಕ್ಕದೆ ಇರುವುದಕ್ಕೆ ಚಾನ್ಸೇ ಇಲ್ಲ. ಉತ್ತರ ಸಿಕ್ಕೇ ಸಿಗುತ್ತೆ. ತಡವಾದರೂ ಉತ್ತರ ಖಂಡಿತವಾಗಿ ಕೊಟ್ಟೇ ಕೊಡ್ತಾನೆ. ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. ಎರಡನೇದಾಗಿ ನಾವು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕಳೆದ ಸಾರಿ ನಿಮಗೆ ಹೇಳಿದೆ. ಆಸಕ್ತಿಯಿಂದ ಇವತ್ತು ದೇವರ ಮಕ್ಕಳಾದಂಥ ನಮಗೆ ದೇವರಲ್ಲಿ ಆಸಕ್ತಿ ಬೇಕು, ಪ್ರಾರ್ಥನೆಯಲ್ಲಿ ಆಸಕ್ತಿ ಬೇಕು, ಉಪವಾಸ ಪ್ರಾರ್ಥನೆಯ ವಿಷಯದಲ್ಲಿ ನಮಗೆ ಆಸಕ್ತಿ ಬೇಕು, ದೇವರ ವಾಕ್ಯವನ್ನು ಓದೋದರಲ್ಲಿ ಆಸಕ್ತಿ ಬೇಕು, ದೇವರ ವಾಕ್ಯದ ಉಪದೇಶವನ್ನು ಕೇಳಬೇಕೆಂಬಂಥ ಆಸಕ್ತಿ ಬೇಕು, ದೇವರ ಸೇವೆಯನ್ನು ತೊಡಗಿಸಿಕೊಳ್ಳಬೇಕೆಂಬಂಥ ಒಂದು ಆಸಕ್ತಿ ನಮಗೆ ಬೇಕು. ಇವುಗಳಲ್ಲಿ ನಮಗೆ ಆಸಕ್ತಿ ಇಲ್ಲ, ಕಡಿಮೆ ಆಗ್ತಾ ಇದೆ ಅಂತಂದರೆ ನಾವು ಆತ್ಮಿಕವಾಗಿ ಹಿಂಜಾರಿ ಹೋಗ್ತಾ ಇದ್ದೇವೆ ಅಥವಾ ಆತ್ಮಿಕವಾಗಿ ನಾವು ಬೀಳ್ತಾ ಇದ್ದೇವೆ ಎಂಬುದೇ ಅದರ ಅರ್ಥ. ದೇವರ ಮಕ್ಕಳೇ, ನಾವು ಆತ್ಮಿಕವಾಗಿ ಕೆಳಗಿಳಿದು ಹೋಗಬಾರದು. ನಾವು ಪ್ರತಿದಿನ ಆತ್ಮಿಕವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ನಾವು ಏರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಿಮಗೆ ನಾನು ತಿಳಿಸಿಕೆ ಇರುವುದೆಂದರೆ ದೇವರ ಮಕ್ಕಳಂತ ನಾವು ಆಸಕ್ತಿಯಿಂದ ಪ್ರಾರ್ಥಿಸಬೇಕು. ಕಳೆದ ವಾರ ಇದಕ್ಕೆ ಸಂಬಂಧಪಟ್ಟ ಒಂದು ವಚನವನ್ನು ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಿಂದ ನಿಮ್ಮ ಮುಂದೆ ಓದಿದ್ದೇನೆ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಪ್ರಾರ್ಥನೆಯು ಬಹಳ ಬಲವುಳ್ಳದ್ದು. ಪ್ರಾರ್ಥನೆಯಲ್ಲಿ ಬಲವಿದೆ. ಈ ಸತ್ಯ ನಾವು ಮನಗಾಣಬೇಕು. ಪ್ರಾರ್ಥನೆಯಲ್ಲಿ ಬಲ ಇದೆ. ಹೀಗೆ ಹೇಳ್ತಾ ಏಲಿಯನ ಬಗ್ಗೆ ಯಾಕೋಬನು ನಮ್ಮ ನೆನಪಿಗೆ ತರ್ತಾ ಇದ್ದಾನೆ. ಏಲಿಯನು ಹಳೆಯ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲ್ ದೇಶವನ್ನು ಆಳಿದಂಥ ಅಹಾಬ್ ಅರಸನ ಕಾಲದಲ್ಲಿ ಜೀವಿಸಿದಂಥ ಒಬ್ಬ ಪ್ರವಾದಿ. ಈ ಪ್ರವಾದಿಯ ಉದಾಹರಣೆಯನ್ನು ನಮ್ಮ ಮುಂದೆ ಯಾಕೋಬನು ತರ್ತಾ ಇದ್ದಾನೆ. ಏನಂತೇಳಿ ಅಂದರೆ, ಈ ಏಲಿಯನು ಅಹಾಬನಲ್ಲಿ ದೇವರಿಗೆ ವಿರೋಧವಾದಂಥ ಒಂದು ಸಂಗತಿಯನ್ನು ಅವನು ಕಂಡನು. ಏನಂತಂದರೆ, ಅವನು ದೇವ ಜನರಾದಂಥ ಇಸ್ರಾಯೇಲನ್ನು ಆಳ್ತಾ ಇದ್ದಂಥ ಒಬ್ಬ ಅರಸನು. ಅವನು ಒಬ್ಬ ಅನ್ಯ ಸ್ತ್ರೀಯನ್ನು, ಇಜೆಬೆಲಳನ್ನು ಮದುವೆ ಆಗ್ತಾನೆ. ಆ ಇಜೆಬೆಲಳು ಜೀವಸ್ವರೂಪನಾದ ದೇವರ ಕುರಿತಾದಂಥ ತಿಳುವಳಿಕೆ ಇಲ್ಲದಂಥವಳು. ಆಕೆ ಕುಟುಂಬ ಮೂರ್ತಿ ಪೂಜೆಯನ್ನು, ವಿಗ್ರಹಾರಾಧನೆ ಮಾಡುತ್ತಿದ್ದಂಥ ಒಂದು ಕುಟುಂಬವಾಗಿತ್ತು. ಆಕೆಯನ್ನು ಮದುವೆಯಾಗಿ ತನ್ನ ಅರಮನೆಗೆ ಆತನು ತರ್ತಾನೆ. ದೇವರ ವಾಕ್ಯದಲ್ಲಿ ಒಬ್ಬ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿಯೊಂದಿಗೆ ಮದುವೆ ಆಗಬೇಕೆಂಬುದು ದೇವರ ನಿಯಮ. ಇವನು ಇತರರೊಂದಿಗೆ ಮದುವೆಯ ಮೂಲಕವಾಗಿ ಇಜ್ಜೋಡಾದನು. ಆಕೆಯು ಈ ಅರಮನೆಗೆ ಬರುವಾಗ ತಾನು ಪೂಜಿಸ್ತಾ ಇದ್ದಂತೆಲ್ಲ ಮೂರ್ತಿಗಳನ್ನು ತನ್ನ ಅರಮನೆಗೆ ತಂದು ತನ್ನ ಸೇವಕರೊಂದಿಗೆ ಬಂದು ಆ ಅರಮನೆಯಲ್ಲಿ ಜೀವಸ್ವರೂಪನಾದ ದೇವರನ್ನು ಆರಾಧಿಸಿದಂಥ ಆ ಅರಸನ ಅರಮನೆಯಲ್ಲಿ ವಿಗ್ರಹಗಳನ್ನು ತಂದು ಸ್ಥಾಪಿಸಿ ಅಲ್ಲಿ ಪೂಜಾ ಪುರಸ್ಕಾರಗಳನ್ನು ಪ್ರಾರಂಭಿಸಿದ ಮೇಲೆ ಅಲ್ಲಿ ತಾನು ಅದನ್ನು ಮಾಡ್ತಾ ಕಡೆಗೆ ತನ್ನ ಗಂಡನನ್ನು ಸಹ ಅದರ ಪ್ರಭಾವಕ್ಕೆ ಸೆಳೆದು ಅವನು ಸಹ ವಿಗ್ರಹಾರಾಧನೆ ಮೂರ್ತಿ ಪೂಜೆ ಮಾಡಲಿಕ್ಕೆ ಆಕೆ ನಡೆಸ್ತಾಳೆ. ಕಡೆಗೆ ಮುಂದೆ ಏನಾಯ್ತಂದರೆ, ಈ ಅರಸನು ಇದಕ್ಕೆ ಒಳಗಾದ ಮೇಲೆ ಕಡೆಗೆ ಕ್ರಮೇಣವಾಗಿ ಅದು ಆ ದೇಶದಲ್ಲಿಯೂ ಸಹ ಈ ಸಂಗತಿ ನಡೆಯುವಂತೆ ಅವನು ಮಾಡಿದನು. ಇದನ್ನು ನೋಡಿದಂಥ ಏಲಿಯನು ಆ ಭಕ್ತಿ ವೈರಾಗ್ಯದಿಂದ, ದೇವರೇ, ಅರಸನಾದಂಥ ಅಹಾಬನು ಮಾಡಿದಂಥ ಕಾರ್ಯದ ಬಗ್ಗೆ ಅವನು ಬೇಸರದಿಂದ ದುಃಖದಿಂದ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದಾನೆ. ಯಾಕಂದರೆ ದೇವರು ಇಸ್ರಾಯೇಲ್ ಜನರಿಗೆ ಕೊಟ್ಟಂಥ ದಶಾಜ್ಞೆಗಳಲ್ಲಿರುವಂಥ ಮೊದಲಿನ 2 ಆಜ್ಞೆಗಳನ್ನು ನಿಮ್ಮ ನೆನಪಿಗೆ ತರ್ತೇನೆ. ವಿಮೋಚನಕಾಂಡ 20ನೇ ಅಧ್ಯಾಯ 3 ಮತ್ತು 4ನೇ ವಚನಗಳು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನೂ ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲೂಬಾರದು, ಪೂಜೆ ಮಾಡಲೂಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೋ 1000 ತಲೆಗಳವರೆಗೂ ದಯೆ ತೋರಿಸುವವನಾಗಿಯೂ ಇದ್ದೇನೆ. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ
ಎತ್ತಬಾರದು. ಯೆಹೋವನ ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಇಲ್ಲಿ ದಶಾಜ್ಞೆಗಳಿನ ಮೊದಲನೇ ಆಜ್ಞೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಅಂದರೆ ದೇವರು ಇಸ್ರಾಯೇಲ್ ಜನರಿಗೆ ದೇವರು ಕಲಿಸಿಕೊಟ್ಟ ಪಾಠ ಅಂದರೆ ದೇವರು ಆತ್ಮಸ್ವರೂಪನು. ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಆಮೇಲೆ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲೂಬಾರದು, ಪೂಜೆ ಮಾಡಲೂಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸದವನಾದದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದಂಥ ಈ ಮಾತಿನ ಸ್ಪಷ್ಟ ಉಲ್ಲಂಘನೆಯಾಗಿತ್ತು ಅರಸನಾದಂಥ ಅಹಾಬನು ಮಾಡಿದಂಥ ಕಾರ್ಯ. 115ನೇ ಕೀರ್ತನೆಯಲ್ಲಿ ಸಹ ನಾವು ಹೀಗೆ ಓದ್ತೇವೆ. 115ನೇ ಕೀರ್ತನೆಯಲ್ಲಿ ಈ ಕೀರ್ತನೆ ಬರೆದಂಥ ಭಕ್ತನು ತಾನು ನಂಬಿದಂಥ ಜೀವಸ್ವರೂಪನಾದ ದೇವರ ಕುರಿತಾಗಿ ಕೊಟ್ಟಂಥ ಸಾಕ್ಷಿ, ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ಇಲ್ಲಿ ಭಕ್ತನು ತಾನು ನಂಬಿದ ದೇವರ ಬಗ್ಗೆ ಹೇಳ್ತಾ ಇದ್ದಾನೆ. ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಅಲ್ಲಿದ್ದುಕೊಂಡು ತನಗೆ ಬೇಕಾದದ್ದೆಲ್ಲವನ್ನು ಆತನು ಮಾಡುತ್ತಾನೆ ಎಂಬುದಾಗಿ. ಯೆಶಾಯ 66ರಲ್ಲಿ ಪ್ರವಾದಿಯಾದಂಥ ಯೆಶಾಯನು ಹೀಗನ್ನುತ್ತಾನೆ, ಸ್ವರ್ಗವು ದೇವರಿಗೆ ಸಿಂಹಾಸನ, ಇಡೀ ಭೂಮಂಡಲವೇ ಆತನ ಪಾದಪೀಠ. ಇಂಥ ಮಹೋನ್ನತನಾದ ದೇವರಿಗೆ ವಾಸ ಮಾಡೋದಕ್ಕಾಗಿ ನೀವು ಎಂಥ ಮನೆಯನ್ನು ಅಥವಾ ಎಂಥ ಗುಡಿಯನ್ನು ಕಟ್ಟುತ್ತೀರಿ ಎಂಬುದಾಗಿ ಪ್ರಶ್ನಿಸ್ತಾನೆ. ದೇವರು ಆತ್ಮಸ್ವರೂಪನು, ಆತನು ಸರ್ವವ್ಯಾಪಿ, ಎಲ್ಲ ಕಡೆಗಳಲ್ಲಿ ಆತನಿರುವಂಥವನಾಗಿದ್ದಾನೆ. ಹಾಗಾಗಿ ನನ್ನಂಥ ಮಹಾನ್ ದೇವರಿಗೆ ವಾಸಕ್ಕಾಗಿ ನೀವು ಎಂಥ ಮನೆಯನ್ನು ಕಟ್ಟಿಕೊಡುತ್ತೀರಿ. 115ನೇ ಕೀರ್ತನೆ ಹೇಳ್ತಾನೆ, ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದನ್ನೆಲ್ಲ ಮಾಡುತ್ತಾನೆ. ಆಮೇಲೆ ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅವು ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಕೈ ಉಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ. ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಅವುಗಳನ್ನು ಮಾಡುವವರು, ಅವುಗಳಲ್ಲಿ ಭರವಸೆ ಇಡುವವರು ಅವುಗಳಂತೆ ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ಈ ಅರಸನಾದಂಥ ಅಹಾಬನು ಜೀವಸ್ವರೂಪನಾದ ದೇವರ ಭಕ್ತನಾಗಿದ್ದನು, ದೇವರು ಆತ್ಮಸ್ವರೂಪನೆಂಬುದಾಗಿ ತಿಳಿದಂಥವನಾಗಿದ್ದನು. ಆದರೆ ಅವನು ಮಾಡಿಕೊಳ್ಳುವಂಥ ಅವನ ಹೆಂಡತಿಯ ಮೂಲಕವಾಗಿ ಅವನು ದೇವರ ಚಿತ್ತಕ್ಕೆ ವಿರೋಧವಾದಂಥ ರೀತಿಯ ಒಂದು ಕಾರ್ಯಗಳಿಗೆ ಅವನು ಕೈ ಹಾಕಿದನು. ಇದರಿಂದ ಪ್ರವಾದಿಯಾದಂಥ ಏಲಿಯನು ಅವನು ಮನಸ್ಸಿನಲ್ಲಿ ಬಹಳ ದುಃಖಿತನಾಗಿ ಭಕ್ತಿ ವೈರಾಗ್ಯದಿಂದ ದೇವರ ಹತ್ರ ಬೇಡಿಕೊಳ್ತಾ ಇದ್ದಾನೆ, ದೇವರೇ, ನಾನು ಆಜ್ಞಾಪಿಸದ ಹೊರತು ಈ ದೇಶದ ಮೇಲೆ ಮಳೆಯಾಗಲಿ ಮಂಜಾಗಲಿ ಬರಕೂಡದು. ಇಲ್ಲಿ ಅಹಾಬನು ತನ್ನ ಹೆಂಡತಿ ವಿಗ್ರಹಾರಾಧಕಳಾಗಿದ್ದಳು. ಅವಳು ತನ್ನ ಅರಸನ ಮನೆಗೆ ಬಂದು ಆ ಪೂಜೆ ಪುರಸ್ಕಾರಗಳನ್ನು ಪ್ರಾರಂಭಿಸ್ತಾಳೆ, ಅಹಾಬನಿಗೂ ಮಾಡುವಂತೆ ಮಾಡ್ತಾಳೆ. ಕಡೆಗೆ ಅಹಾಬನ ಇನ್ಫ್ಲೂಯೆನ್ಸ್ನಿಂದ ದೇಶದಲ್ಲಿಯೂ ಸಹ ಇಂಥ ಕಾರ್ಯಗಳು ನಡೀತವೆ. ಇದರಿಂದ ಏಲಿಯನಿಗೆ ಬಹಳ ಬೇಸರ ಉಂಟಾಗಿ ದೇವರ ಹತ್ರ ಬೇಡಿದ, ನಾನು ಆಜ್ಞಾಪಿಸದ ಹೊರತು ಈ ದೇಶದ ಮೇಲೆ ಮಳೆ ಬರಲಿಕ್ಕಿಲ್ಲ, ಮಂಜು ಬೀಳಲಿಕ್ಕಿಲ್ಲ ತನ್ನುವಾಗ ದೇವರು ಅವನ ಪ್ರಾರ್ಥನೆ ಬಹಳ ವ್ಯಾಲಿಡ್ ಆಗಿದೆ, ಇದು ಸರಿಯಾದದ್ದೆಂಬುದಾಗಿ ದೇವರು ತಿಳಿದುಕೊಂಡು ಅವನ ಬಯಕೆಯಂತೆ ದೇಶದಲ್ಲಿ 3.5 ವರ್ಷ ಮಳೆಯನ್ನಾಗಲಿ ಮಂಜನ್ನಾಗಲಿ ಬೀಳಿಸಲಿಲ್ಲ ಬಾರದಾಗೆ ನೋಡಿಕೊಂಡನು. ಆ ದೇಶದಲ್ಲಿ ಹಾಹಾಕಾರ, ಬರಗಾಲದಿಂದ ಇಡೀ ದೇಶದೆಲ್ಲ ಆಹಾರವಿಲ್ಲದೆ ನೀರಿಲ್ಲದೆ ಹಾಹಾಕಾರ, ಭಯಂಕರವಾದ ಪರಿಸ್ಥಿತಿ ಆ ದೇಶದಲ್ಲಿ ನಿರ್ಮಾಣಗೊಂಡಿತ್ತು. ಕಡೆಗೆ 3.5 ವರ್ಷ ನಂತರ ಇದೇ ಏಲಿಯನು ಆ ಅರಸನಾದ ಅಹಾಬನ ಮುಂದೆ ಒಂದು ಸವಾಲು ಹಾಕ್ತಾನೆ, ನೀನು ಸೇವಿಸುವಂಥ ದೇವರು ನಿಜವಾಗಿದ್ದರೆ ನಾನು ಒಂದು ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆ ಮಾಂಸವನ್ನು ಇಡ್ತೇನೆ, ಕಟ್ಟಿಗೆ ಮಾಂಸವನ್ನು ಇಡ್ತೇನೆ. ನೀನು ಯಾವುದನ್ನು ಪೂಜಿಸ್ತಾ ಇದೆಯೋ ಆ ದೇವರು ಬೆಂಕಿಯನ್ನು ಬರಮಾಡಲಿ, ಈ ಯಜ್ಞವೇದಿಯ ಮೇಲಂಥ ಕಟ್ಟಿಗೆ ಮಾಂಸವನ್ನು ಸುಡಲಿ. ಅದು ಮಾಡದೆ ಹೋದರೆ ನನ್ನ ಜೀವಸ್ವರೂಪನಾದ ದೇವರ ಹೆಸರು ನಾನು ಪ್ರಾರ್ಥಿಸ್ತೇನೆ, ನಾನು ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಮಾಂಸವನ್ನಿಟ್ಟು ನಿನಗೆ ಮತ್ತು ನಾನೇನು ಮಾಡ್ತೇನೆ, ನನ್ನ ವೇದಿಯ ಮೇಲೆ ನೀರನ್ನು ಹೊಯ್ತೇನೆ, ನೀರು ಸುರಿದು ಮಣ್ಣು ಕಟ್ಟಿಗೆ ಮಾಂಸ ಎಲ್ಲ ಹಸಿ ಮಾಡ್ತೇನೆ. ಆದರೆ ನಾನು ದೇವರ ಹತ್ರ ಬೇಡ್ತೇನೆ, ನಾನು ನಂಬಿರೋ ದೇವರು ಬೆಂಕಿಯನ್ನು ಕಳಿಸಿದನ್ನು ಸುಡೋದಾದರೆ ನೀನು ತಿರುಗಿ
ಜೀವಳ ಯೆಹೋವನೇ ದೇವರೆಂಬುದಾಗಿ ದೇವರ ಕಡೆ ತಿರುಗಿಕೊಳ್ಳಬೇಕೆಂಬುದಾಗಿ ಸವಾಲು ಹಾಕಿ ಅವನು ಇಡೀ ದಿವಸ 400ಕ್ಕಿಂತಲೂ ಹೆಚ್ಚು ಪ್ರವಾದಿಗಳನ್ನು ಕೂಡಿಸಿ ಅವನು ಯಜ್ಞವೇದಿಯನ್ನು ಕಟ್ಟಿ ಬೆಂಕಿ ಬರಬೇಕೆಂಬುದಾಗಿ ಮುಂಜಾನಿನ ಸಂಜೆವರೆಗೆ ಕೂಗಾಡಿದರು. ಬೆಂಕಿ ಹಿಡಿಯಲಿಲ್ಲ. ಕಡೆಗೆ ಏಲಿಯನು ಸಂಜೆ ಆಗುವಾಗ ಅವ್ರದ್ದು ಆಗಲ್ಲ ಅಂತ ಗೊತ್ತಾದ ಮೇಲೆ ಏಲಿಯನು ತಾನು ನಂಬಿದ ಜೀವಸ್ವರೂಪನ ದೇವರಿಗೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದ. ದೇವರೇ, ಬೆಂಕಿಯನ್ನು ಕಳುಹಿಸು. ತಕ್ಷಣವೇ ಸ್ವರ್ಗದಿಂದ ಬೆಂಕಿ ಬಂದು ಕಟ್ಟಿಯ ಮಾಂಸವನ್ನೆಲ್ಲ ಸುಟ್ಟು ಹಾಕಿದೆ ಎಂಬುದಾಗಿ ಮೊದಲನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯವನ್ನು ಓದುವಾಗ ನಮಗೆ ಗೊತ್ತಾಗ್ತದೆ. ಹೀಗೆ ಏಲಿಯನು ಭಕ್ತಿ ವೈರಾಗ್ಯದಿಂದ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಮಳೆಯನ್ನು ಮಂಜನ್ನು ತಡೆದನು. ಪ್ರೀತಿಯ ದೇವರ ಮಕ್ಕಳೇ, ಆಸಕ್ತಿಯಿಂದ ಸರಿಯಾದ ಸಂಗತಿಗೋಸ್ಕರವಾಗಿ ಒಬ್ಬ ಭಕ್ತಳು ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ದೊಡ್ಡ ಕಾರ್ಯವನ್ನು ಆತನು ಮಾಡುತ್ತಾನೆ. ಪ್ರಾರ್ಥನೆ ಮಾಡುವಂಥ ಭಕ್ತರಾದಂಥ ನಾವು ಆಸಕ್ತಿಯಿಂದ ಪ್ರಾರ್ಥಿಸಬೇಕು. ಯೇಸು ಈ ಲೋಕದಲ್ಲಿದ್ದಾಗ ಆಸಕ್ತಿಯಿಂದ ಪ್ರಾರ್ಥಿಸಿದನು. ಇನ್ನೊಂದು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದಂಥ ಉದಾಹರಣೆಯನ್ನು ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯದಿಂದ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದ ನಂತರ ಅಪೊಸ್ತಲರು ಅವತ್ತಿನ ದಿವಸಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಅನೇಕ ಜನಗಳನ್ನು ಸತ್ಯ ದೇವರ ಕಡೆಗೆ ನಡೆಸ್ತಿರಬೇಕಾದರೆ ಆ ಯಹೂದ್ಯ ಮತಾಂಧರು ದೇವ ಭಕ್ತರಿಗೆ ನಾನಾ ರೀತಿಯ ಹಿಂಸೆಗಳನ್ನು ಅವರು ಕೊಡಲಿಕ್ಕೆ ಪ್ರಾರಂಭಿಸಿದರು. ಆದರೂ ಅದನ್ನು ಲೆಕ್ಕಿಸಿದೆ ದೇವ ಭಕ್ತರು ಸುವಾರ್ತೆಯನ್ನು ಸಾರುತ್ತಾ ಯೇಸುವಿನ ಹೆಸರಿನಲ್ಲಿ ರೋಗಿಗಳನ್ನು ಗುಣ ಮಾಡ್ತಿದ್ದರು. ದೆವ್ವಗಳು ಯೇಸುವಿನ ಹೆಸರಲ್ಲಿ ಬಿಟ್ಟು ಹೋಗ್ತಾ ಇದ್ದವು. ಅನೇಕ ಅದ್ಭುತಗಳು ಸೂಚಕ ಕಾರ್ಯಗಳು ದೇವರ ಭಕ್ತರ ಮೂಲಕವಾಗಿ ನಡೀತಾ ಇತ್ತು. ಒಂದು ಸಾರಿ ಪೇತ್ರನೆಂಬ ದೇವರ ಸೇವಕನನ್ನು ಅವತ್ತಿನ ಯಹೂದ್ಯ ಮತಾಂಧರು ಏನು ಮಾಡ್ತಾರೆ, ಅವನು ಹಿಡಿಸಿ ಅವನನ್ನು ಅಧಿಕಾರಿ ಮುಂದೆ ತಗೊಂಡು ಹೋಗ್ತಾರೆ. ಕಡೆಗೆ ಅವನನ್ನೇನು ಮಾಡ್ತಾರೆ, ಸೆರೆಮನೆಯಲ್ಲಿ ಹಾಕಿಸ್ತಾರೆ. ನಾವು ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ ಹೀಗೆ ಓದ್ತೇವೆ. ಮೊದಲನೇ ವಚನ ಓದ್ತೇನೆ. ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಇದು ಯಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಆ ಕಾಲದಲ್ಲಿ ಹುಳಿಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರು ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತುಕೊಂಡು ಸೆರೆಮನೆಯನ್ನು ಕಾಯುತ್ತಿದ್ದರು. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನ್ನು ಏಳುವಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನವನಿಗೆ ನಡು ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆಯೇ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ಅವರು ಮೊದಲನೆಯ 2ನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರು. ಕೂಡಲೇ ಆ ದೂತನವನನ್ನು ಬಿಟ್ಟು ಹೋದನು. ಆಗ ಪೇತ್ರನು ಎಚ್ಚರವಾಗಿ ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದ ಯಹೂದ್ಯ ಜನರು ತನಗೆ ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂಬುದಾಗಿ ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು. ಈಗ ಓದಂಥ ಈ ಘಟನೆ ಮೂಲಕವಾಗಿ ನೀವೊಂದು ಸಂಗತಿ ತಿಳಿದುಕೊಂಡಿದ್ದೀರಿ. ಪೇತ್ರನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದಾನೆ ಯೇಸುವಿನ ಸುವಾರ್ತೆಯನ್ನು ಸಾರ್ತಾ ಇದ್ದದಕ್ಕೋಸ್ಕರ. ಆದರೆ ಅವನಿಗೆ 4 ಜನರ 4 ಗುಂಪುಗಳು ಅವನನ್ನು ಹೊರಗೆ ಕಾಯ್ತಾ ಇದ್ದಾರೆ. ಆಮೇಲೆ ಸೆರೆಮನೆಯಲ್ಲಿ ಆ ರಾತ್ರಿ ಮಲಗಿದ್ದಾನೆ. 2 ಸರಪಣಿಗಳಿಂದ ಕಟ್ಟಲ್ಪಟ್ಟಿದ್ದಾನೆ. ಅಲ್ಲಿಯೂ 2 ಸಿಪಾಯಿಗಳನ್ನು ಕಾಯ್ತಾ ಇದ್ದಾರೆ. ಆದರೆ ಆ ರಾತ್ರಿ ಪಕ್ಕನೆ ದೇವದೂತನು ಬಂದು ಅವನನ್ನು ಎಬ್ಬಿಸ್ತಾನೆ. ಎಬ್ಬಿಸುವಾಗಲೇ ಅವನಿಗೆ ಕಟ್ಟಿದ ಸರಪಣಿ ಕಳಚಿ ಬೀಳ್ತವೆ. ಸೆರೆಮನೆಯ ಬಾಗಿಲು ತೆರೆಯಲ್ಪಡ್ತದೆ. ಅವನು ದೂತನಿಂದ ಪೇತ್ರನು ಹೋಗ್ತಾ ಇದ್ದಾನೆ. 1ನೆಯ 2ನೆಯ 3ನೆಯ ಗೇಟ್ಗಳೆಲ್ಲ ತೆರೆಯಲ್ಪಡ್ತವೆ. ಅವನ ರಸ್ತೆಗೆ ತಂದು ಪೇತ್ರನು ಬಿಟ್ಟ ಮೇಲೆ ದೂತನ ಮಾಯವಾಗಿ ಹೋಗ್ತಾನೆ. ಇಂಥ ಒಂದು ದೊಡ್ಡ ಘಟನೆ ನಡೆದಕ್ಕೆ ಕಾರಣವೇನೆಂದರೆ 5ನೇ ವಚನದಲ್ಲಿ ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ರು. ಪೇತ್ರನು
ಅಧಿಕಾರ ಹಿಡ್ಕೊಂಡು ಹೋಗಿದ್ದಾರೆ ಎಂಬ ವಿಷಯ ಗೊತ್ತಾಗುವಾಗ ಎಲ್ಲ ವಿಶ್ವಾಸಿಗಳು ಒಂದು ಮನೆಯಲ್ಲಿ ಸೇರಿಕೊಂಡು, ದೇವರೇ, ನಿನ್ನ ಭಕ್ತನಂಥ ಪೇತ್ರನನ್ನು ಈ ಜನರ ಕೈಯಿಂದ ಬಿಡುಗಡೆ ಮಾಡು, ಬಿಡುಗಡೆ ಮಾಡು, ಬಿಡುಗಡೆ ಮಾಡಿ ಇಡೀ ರಾತ್ರಿ ದೇವರ ಮುಂದೆ ಆಸಕ್ತಿಯಿಂದ ಪ್ರಾರ್ಥನೆ ಹೋರಾಡ್ತಾ ಇದ್ದಾರೆ. ಇವರ ಪ್ರಾರ್ಥನೆ ಎಷ್ಟೊಂದು ಬಲವಾಗಿತ್ತಂದರೆ ದೇವರಿಗೂ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲಿಲ್ಲ. ದೇವರು ಕೂಡಲೇ ದೂತನಿಗೆ ಅಪ್ಪಣೆ ಕೊಡ್ತಾರೆ, ದೂತನೇ ಬೇಗ ಹೋಗು, ನನ್ನ ಭಕ್ತರು ಮೊರೆ ಇಡ್ತಾ ಇದ್ದಾರೆ, ಅವರ ಆಸಕ್ತಿಯಿಂದ ಮೊರೆ ಇಡ್ತಾ ಇದ್ದಾರೆ, ಪೇತ್ರನ ಬಿಡುಗಡೆ ಮಾಡಿ ಎಂಬುದಾಗಿ, ನೀನು ಹೋಗು ಎಂಬುದಾಗಿ ಕಳಿಸ್ತಾನೆ. ದೂತನು ಬಂದು ಅವನನ್ನು ಎಬ್ಬಿಸುವಾಗಲೇ ತನ್ನಿಂದ ತಾನೇ ಸರಪಣಿಗಳು ಕಳಿಸಿ ಬೀಳ್ತವೆ, ಎಲ್ಲ ಬಾಗಿಗಳು ತೆರೆಯಲ್ಪಡ್ತವೆ. ಇದು ನಡೆದಂಥ ಘಟನೆ ಆ ಸಿಪಾಯಿಗಳು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಂಥ ರೀತಿಯ ಒಂದು ಕಾರ್ಯಾಚರಣೆ ನಡೆಯಿತು. ಅವನನ್ನು ಹೊರಗೆ ರಸ್ತೆಗೆ ಬಂದು ತಂದು ಬಿಟ್ಟ ಮೇಲೆ ಅಷ್ಟೇ ಪೇತ್ರನಿಗೆ ಗೊತ್ತಾಯಿತು, ಈ ದೇವದೂತನು ಬಂದು ನನಗೆ ಇದೆಲ್ಲ ಹೊರಗೆ ತಂದಿದ್ದಾನೆ ಎಂಬುದಾಗಿ. ಇದಕ್ಕೆಲ್ಲ ಕಾರಣ ದೇವರ ಮಕ್ಕಳ ಆಸಕ್ತಿಯ ಪ್ರಾರ್ಥನೆ. ಕಡೆಗೆ ಅವನ ಅಂದಾಜಿನ ಮೇಲೆ ಪೇತ್ರನು ಒಂದು ಮನೆಗೆ ಹೋಗ್ತಾನೆ. ಮನೆಗೆ ಹೋಗುವಾಗ ಅಲ್ಲಿ ಒಂದು ಮನೆಯಲ್ಲಿ ದೇವರ ಮಕ್ಕಳು ಅವನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥಿಸ್ತಿದ್ದರು. ಈಗ ಪೇತ್ರನೇ ಅವನ ಮುಂದೆ ಬಂದು ನಿಂತಾಗ ಆ ಜನರಿಗೆ ಎಂಥ ಸಂತೋಷ. ಇವರು ದೇವರ ಹತ್ರ ಕಣ್ಣೀರಿಟ್ಟು ಮೊರೆ ಇಡ್ತಾ ಇದ್ದಾರೆ. ದೇವರು ತನ್ನ ಕಾರ್ಯ, ಮನುಷ್ಯರ ಬುದ್ಧಿಗೆ ಮಿಗಿಲಾದಂಥ ಕಾರ್ಯಗಳನ್ನು ಅಲ್ಲಿ ಮಾಡಿದನು. ದೂತನನ್ನು ಸೆರೆಮನೆಯೊಳಗೆ ಕಳಿಸಿ ಅಲ್ಲಿಂದ ಬಿಡಿಸಿ ಹೊರಗೆ ತಂದಿದ್ದಾನೆ. ಇದು ಅಧಿಪತಿಗಳಿಗೆ, ಅಧಿಕಾರಿಗಳ ಬುದ್ಧಿಗೆ ಎಟಕದಂಥ ಒಂದು ಕಾರ್ಯ. ಹೌದು, ದೇವರ ಮಕ್ಕಳದಂಥ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ನಮ್ಮ ಬುದ್ಧಿಗೆ ಎಟಕದಂಥ ಅಸಾಧಾರಣ ಕಾರ್ಯಗಳನ್ನು ದೇವರು ಮಾಡುವನಾಗಿದ್ದಾನೆ. ಇದು ಕ್ರೈಸ್ತ ವಿಶ್ವಾಸಿಗಳಿಗೆ ಪ್ರಾರ್ಥನೆಯ ರಹಸ್ಯ, ಪ್ರಾರ್ಥನೆ ಗುಟ್ಟೇನೆಂಬುದಾಗಿ ಗೊತ್ತಿದೆ. ಇವತ್ತು ದೇವರ ಮಕ್ಕಳದಂಥ ನಾವು ಹೇಗೆ ಪ್ರಾರ್ಥಿಸಬೇಕೆಂದರೆ ಅತ್ಯಾಸಕ್ತಿಯಿಂದ ನಾವು ದೇವರ ಹತ್ರ ಮೊರೆ ಇಡಬೇಕು. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹಳ ಬಲವಾಗಿದೆ. ಸ್ವಾಮಿ, ನಾನು ಮುಂದಿನ ದಿವಸಗಳಲ್ಲಿ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಕೃಪೆಯನ್ನು ಕೊಡು, ಶಕ್ತಿಯನ್ನು ಕೊಡುವುದಾಗಿ ನಾವು ದೇವರ ಹತ್ರ ಬೇಡಿಕೊಳ್ಳೋಣ. ದೇವರು ಆಸಕ್ತಿಯಿಂದ ಮಾಡುವಂಥ ಪ್ರಾರ್ಥನೆಯ ಆತ್ಮ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ನಮ್ಮ ತಲೆಗಳನ್ನು ತಗ್ಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿಕೊಳ್ಳುವ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ಮಕ್ಕಳಾದಂಥ ನಾವು ಪ್ರಾರ್ಥಿಸುವವರಾಗಬೇಕೆಂಬುದಾಗಿ ನೀನು ಬಯಸ್ತಾ ಇದ್ದಿ. ಪ್ರಾರ್ಥನೆಯೊಂದೇ ನಿನ್ನೊಂದಿಗೆ ನಾವು ಸಂಪರ್ಕವನ್ನು ಹೊಂದಿಕೊಳ್ಳಿಕ್ಕಿರುವಂಥ ಒಂದು ಕೊಂಡಿ. ಸ್ವಾಮಿ, ಈ ಕಾರ್ಯಕ್ರಮ ವೀಕ್ಷಿಸಿದ ನಿನ್ನ ಮಕ್ಕಳೆಲ್ಲರೂ ಪ್ರಾರ್ಥನಾ ವೀರರಾಗಲಿ. ಸ್ವಾಮಿ, ಯಾರೆಲ್ಲ ನಮಗೆ ಏನೆಲ್ಲ ಸಮಸ್ಯೆಗಳನ್ನು ತಂದು ಒಡ್ಡಿದರು, ನಾವು ಅವರಿಗೆ ಯಾವ ರೀತಿಯಲ್ಲಿ ವಿರೋಧಿಸಿದೆ ನಾವು ನಿನ್ನ ಹತ್ರ ಪ್ರಾರ್ಥನೆ ಮಾಡುವಾಗ ನೀನು ನಮ್ಮ ಪರವಾಗಿ ಕಾರ್ಯಾಚರಣೆ ಮಾಡುತ್ತ ದೇವರಾಗಿದ್ದಿ. ಇದು ನಾವು ಎಷ್ಟೋ ಸಾರಿ ಅನುಭವ ಮಾಡಿದ್ದೇವೆ. ಮುಂದೆಯೂ ಇಂಥ ಅನೇಕ ಕಾರ್ಯಗಳನ್ನು ನಮ್ಮ ಬಾಳಿನಲ್ಲಿ ಮಾಡಲಿಕ್ಕಿರೋದಕ್ಕಾಗಿ ಸ್ತೋತ್ರ. ನಮಗೆ ಪ್ರಾರ್ಥನೆ ಆತ್ಮನ ಕೊಡು. ಈ ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಇನ್ನೂ ಭಕ್ತಿಯಲ್ಲಿ ಬೆಳೆಸು. ಪ್ರಾರ್ಥನೆಯಲ್ಲಿ ಇನ್ನೂ ಆಸಕ್ತರನ್ನಾಗಿ ಮಾಡು. ನಿನ್ನಲ್ಲಿ ಆಸಕ್ತರಾಗಿ ನಿನ್ನ ಮಕ್ಕಳನ್ನು ಮಾಡು. ಘನ ಮಾನ ಮಹಿಮೆ ನಿನಗೆ ಸಲ್ಲಲಿ. ಯೇಸುವಿನ ಹೆಸರಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್.